ವೀಕ್ಷಕರೇ, ಯಾವ ಈ ಗಾಡಿ ಅಂತ ನಿಮ್ಮ ತಲೆ ಏನಾದರೂ ಕ್ವಶನ್ ಇದ್ರೆ, ಈ ಗಾಡಿ ಎಸ್ಪೆಷಲಿ ಫ್ರಮ್ ದ ಮೇಕರ್ ಆಫ್ ದ ನಿಂಜಾ ಕಡೆಯಿಂದ ಬರುತ್ತಿರುವಂತಹ ಒಂದು ರೆಟ್ರೋ ಶೇಪ್ಡ್ ಕ್ಲಾಸಿಕ್ ಡಿಸೈನ್ಡ್ ಗಾಡಿ. ಇದು ಬೇರೆ ಯಾವುದೂ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ ರೀಸೆಂಟ್ ಆಗಿ ಫ್ರಮ್ ದ ಕವಾಸಕಿ. ಈ W175 ಅಂತ ಗಾಡಿ ಲಾಂಚ್ ಆಗಿದೆ, ವಿಚ್ ಇಸ್ ಟು ಅಮೇಜಿಂಗ್ ಇನ್ ದ ಲುಕ್. ಇದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೂ ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಾರ್ ದ ಫರ್ದರ್ ಅಪ್ಡೇಟ್ಸ್. ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕವಾಸಕಿ W175 ಗಾಡಿ. ಒಂದು ಗ್ರೀನ್ ಕಲರ್ ಇದೆ ಮತ್ತು ಇನ್ನೊಂದು ವೈಟ್ ಕಲರ್ ಇದೆ. ಇದು ಆಲ್ರೆಡಿ ವರ್ಲ್ಡ್ ವೈಡ್ ಲಾಂಚ್ ಆಗಿದೆ, ಬಟ್ ಇಂಡಿಯಾದಲ್ಲಿ ಇವೆರಡು ಕಲರ್ಸ್ ನಮಗೆ ಆಪ್ಷನ್ಸ್ ಅವೈಲಬಲ್ ಇಲ್ಲ. ಓನ್ಲಿ ಕ್ಲಾಸಿಕ್, ದಟ್ ಈಸ್ ಬ್ಲ್ಯಾಕ್ ಕಲರ್ ಮಾತ್ರ ಅವೈಲಬಲ್ ಇದೆ. ನಾನು ಅದನ್ನು ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಒಂದು 360 ಡಿಗ್ರಿ ವ್ಯೂ ನೋಡ್ತಾ ಬರುವ ನಮ್ಮ W175 ಕವಾಸಕಿ ಗಾಡಿಯನ್ನು ಬಿಲ್ಡ್ ಕ್ವಾಲಿಟಿ ಅಂತೂ ಹೇಳ್ದಂಗೆ ಸಖತ್ತಾಗಿ ಕಾಣ್ತಾ ಇದೆ. ನೋಡಿದ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ಮೆಟಲ್ ಪಾರ್ಟ್ ಇಂದ ಕವರ್ ಅಪ್ ಆಗಿದೆ. ಕವಾಸಕಿ ಅಂದಮೇಲೆ ನಿಮಗೆ ಗೊತ್ತು ಬ್ರ್ಯಾಂಡ್ ಯಾವ ತರ ಇದೆ ಅಂತ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಕೊಡ್ತಿದ್ದಾನೆ ಫಾರ್ ದ 175cc, ಹಾಗೂ ರಿಯರ್ ಅಲ್ಲಿ ಡ್ರಮ್ ಅವೈಲಬಲ್ ಇದೆ. ಇದು ಆಕ್ಚುಲಿ W175 ಒಂದು ಎಲ್ಡರ್ ಬ್ರದರ್ ಕೂಡ ಇದೆ ಇದಕ್ಕೆ, W800 ಇಂದ. ಅದರಿಂದ ಈ ಗಾಡಿ ಡಿಸ್ಕ್ರೈಬ್ ಆಗಿರೋದು ಫಾರ್ ದ ಇಂಡಿಯನ್ ಮಾರ್ಕೆಟ್ಸ್. ಇನ್ನು W800 ಬಗ್ಗೆ ಹೇಳಬೇಕು ಅಂದ್ರೆ ವೀಕ್ಷಕರ, ಈ W800 ಅನ್ನೋದು ಒಂದು ಒಳ್ಳೆ ಸ್ಟ್ರೀಟ್ ಗಾಡಿ. ಇದು ಡ್ಯುಯಲ್ ಸೈಲೆನ್ಸರ್ ವಿತ್ ಡ್ಯುಯಲ್ ಸಿಲಿಂಡರ್ ಗಾಡಿ, ಒಳ್ಳೆ ಪವರ್ಫುಲ್. ಇದೇ ತರ ನಮ್ಮ W175 ಕೂಡ ಸಿಂಗಲ್ ಸಿಲಿಂಡರ್ ವಿತ್ ಸಿಂಗಲ್ ಸೈಲೆನ್ಸರ್ ವಿತ್ ಪವರ್ಫುಲ್ ಫಾರ್ ದ 175 ಮ್ಯಾಚಿಂಗ್ ಪವರ್ ಫಿಗರ್ಸ್ ಇದೆ, ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಲಾಂಚ್ ಆಯಿತು ಅಂತ ನೋಡುವ ವೀಕ್ಷಕರೇ. ನಮ್ಮ ಇಂಡಿಯಾದಲ್ಲೂ ಕೂಡ W175 ರೀಸೆಂಟ್ ಆಗಿ ಲಾಂಚ್ ಆಯಿತು 2022 ಲಾಸ್ಟ್ ಕ್ವಾರ್ಟರ್ ಅಲ್ಲಿ. ಎರಡು ಕಲರ್ ಅಲ್ಲಿ ಇದು ಅವೈಲಬಲ್ ಇದೆ ಆಸ್ ಪರ್ ದಿ ಇಂಡಿಯನ್ ಮಾರ್ಕೆಟ್. ಮೊದಲನೇದಾಗಿ ಹೇಳೋದಾದ್ರೆ ಬ್ಲ್ಯಾಕ್ ಕಲರ್, ವಿಚ್ ನಾವು ಆಲ್ರೆಡಿ ನೋಡ್ತಾ ಬರ್ತಾ ಇದೀವಿ. ಇನ್ನೊಂದು ಬಂದು ಕ್ಯಾಂಡಿ ರೆಡ್. ಇದು ಕ್ಯಾಂಡಿ ರೆಡ್ ಬಂದು ಕಾಂಬಿನೇಷನ್ ಆಫ್ ದ ಬ್ಲ್ಯಾಕ್ ಅಂಡ್ ರೆಡ್ ಕಲರ್. ಇನ್ನ ಕವಾಸಕಿ ಅಂದ್ಮೇಲೆ ನೀವು ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳೇಬೇಡಿ, ಬಿಕಾಸ್ ಇದು ಮೊದಲನೇ ಗಾಡಿ ಕವಾಸಕಿಯಿಂದ ಬಜೆಟ್ ಫ್ರೆಂಡ್ಲಿ ಆಗಿಬಿಡ್ತಿರೋದು. ನಿಮಗೆ ಓವರ್ ಆಲ್ ಪ್ರೈಸ್ ಇಂಡಿಯಾದಲ್ಲಿ ಎಕ್ಸ್ ಶೋರೂಮ್ ಅರೌಂಡ್ 1,40,000 ಆದ್ರೆ ಆನ್ ರೋಡ್ 1,90,000 ಅಲ್ಲಿ ಈ ಕವಾಸಕಿ ಗಾಡಿ ಬರುತ್ತೆ. ಯಾರ್ಯಾರಿಗೆ ಕವಾಸಕಿ ಗಾಡಿ ಇಡಬೇಕು, ಮಡಗಬೇಕು ಗುರು, ನಾನು ಕವಾಸಕಿ ಗಾಡಿ ಓಡಿಸ್ಬೇಕು ಅಂದ್ರೆ ಈ ಬಜೆಟ್ ಫ್ರೆಂಡ್ಲಿ ಗಾಡಿ ನಿಮಗೋಸ್ಕರ. ಇನ್ನ ವೀಕ್ಷಕರೇ, ಈ ಗಾಡಿಯ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಇದು ಸಿಂಗಲ್ ಸಿಲಿಂಡರ್ 177cc BS6 ಸರ್ಟಿಫೈಡ್ ಇಂಜಿನ್ ಹೊಂದಿದ್ದು. ಇದು ನಮಗೆ 12.8 bhp at 7,500 rpm ಮತ್ತೆ 13.2 ನ್ಯೂಟನ್ ಮೀಟರ್ at 6,000 rpm ನ ಪವರ್ ಫಿಗರ್ಸ್ ಔಟ್ಪುಟ್ ಕೊಡುತ್ತೆ. ಈ W175 ಇಂಜಿನ್ ಆಲ್ರೆಡಿ ವರ್ಲ್ಡ್ ವೈಡ್ ಅಲ್ಲಿ ಅವೈಲಬಲ್ ಇದ್ದು, ಬಟ್ ಇಂಡಿಯಾಗೆ ಸ್ವಲ್ಪ ಟ್ಯೂನ್ ಮಾಡಿ ಕೊಟ್ಟಿದ್ದಾರೆ, ರೀಡಿಫೈನ್ಡ್ ಇಂಜಿನ್ ಕೊಡ್ತಾ ಇದ್ದಾರೆ. ಅಲಾಂಗ್ ವಿತ್ ಸಸ್ಪೆನ್ಷನ್ ಕೂಡ. ಫ್ರಂಟ್ ಸಸ್ಪೆನ್ಷನ್ ನಮಗೆ ಟೆಲಿಸ್ಕೋಪಿಕ್ ಬರುತ್ತೆ, ರಿಯರ್ ಹೈಡ್ರಾಲಿಕ್ ಟೈಪ್. ಇದು ಸ್ಪ್ರಿಂಗ್ ಶಾಕ್ ಅಬ್ಸಾರ್ಬರ್ ನೀವು ನೋಡ್ತಿರೋ ಹಾಗೆ ಕಾಣುತ್ತೆ. ಈ ಗಾಡಿ ಆಕ್ಚುಲಿ ಸಿಂಗಲ್ ಚಾನಲ್ ABS, ಡ್ಯುಯಲ್ ಚಾನಲ್ ABS ಅವೈಲಬಲ್ ಇಲ್ಲ. ಫ್ರಂಟ್ ನಮಗೆ ಬ್ರೇಕಿಂಗ್ 270mm ಡಿಸ್ಕ್ ಕೊಟ್ಟಿದ್ದಾನೆ. ಹಿಂದಗಡೆದು ಡ್ರಮ್ ಇದೆ. ದಟ್ ಈಸ್ ಮೋರ್ ದೆನ್ ಎನಫ್ ಅಂತಾನೆ ಕಾಣುತ್ತೆ, ಬಿಕಾಸ್ ಎಫಿಷಿಯನ್ಸಿ ಸಿಂಗಲ್ ಚಾನಲ್ ಅಲ್ಲಿ ಕೂಡ ಚೆನ್ನಾಗಿರುತ್ತೆ. ಇನ್ನು ಲೈಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, 1,90,000 ಕೊಟ್ಟು ನಿಮಗೆ ಹ್ಯಾಲೋಜನ್ ಬಲ್ಬ್ ಸಿಗುತ್ತೆ ಫಾರ್ ದ ಹೆಡ್ ಲ್ಯಾಂಪ್, 60 ವ್ಯಾಟ್ಸ್ ಪವರ್ಡ್, ಅಲಾಂಗ್ ವಿತ್ ಇಂಡಿಕೇಟರ್ಸ್. ಇನ್ನು ರಿಯರ್ ಕೂಡ ನಮಗೆ ಇದೇ ತರ ಮಿನಿಮಲೈಸ್ಡ್ ಡ್ಯೂಯಲ್ ಫಿಲಮೆಂಟ್ ಹ್ಯಾಲೋಜನ್ ಬಲ್ಬ್ಸ್ ಅಲಾಂಗ್ ವಿತ್ ಟರ್ನ್ ಇಂಡಿಕೇಟರ್ಸ್ ಕೂಡ ಅವೈಲಬಲ್ ಇದೆ. ಯಾವುದೇ ರೀತಿ ಕ್ರಿಸ್ಟಲ್ ಶೇಪ್ಡ್ ಆರ್ LED ಶೇಪ್ಡ್ ಬಲ್ಬ್ ಫಿಟ್ಮೆಂಟ್ ಕವಾಸಕಿ ಕಡೆಯಿಂದ ಪ್ರೊವೈಡ್ ಮಾಡಿಲ್ಲ. ವೀಕ್ಷಕರೇ, ಇನ್ನ ಕವಾಸಕಿಯ ಆಕ್ಸೆಸರೀಸ್ ಬಗ್ಗೆ ಹೇಳಬೇಕು ಅಂದ್ರೆ, ಕಂಪ್ನಿ ಫಿಟೆಡ್ ನಮಗೆ ಸೆಂಟರ್ ಸ್ಟ್ಯಾಂಡ್ ಅವೈಲಬಲ್ ಇದೆ ಅಲಾಂಗ್ ವಿತ್ ಸೈಡ್ ಸ್ಟ್ಯಾಂಡ್. ಅದನ್ನ ಬಿಟ್ಟರೆ ಸ್ಯಾರಿ ಗಾರ್ಡ್ ಕೂಡ ಕೊಡ್ತಾ ಇದ್ದಾನೆ ಕವಾಸಕಿಲಿ ಸ್ಯಾರಿ ಗಾರ್ಡ್ ನೋಡೋದು ತುಂಬಾನೇ ಫನಿ ಅನ್ಸುತ್ತೆ, ಬಿಕಾಸ್ ದೋಸ್ ಆರ್ ದ ಟ್ರ್ಯಾಕ್ ವೆಹಿಕಲ್ಸ್. ಇಲ್ಲಿ ನೀವು ಇಂಡಿಯನ್ಗೋಸ್ಕರ ಮಾಡಿದಿರೋದ್ರಿಂದ ಒಳ್ಳೆ ಡಿಸೈನ್ ಕೊಡ್ತಾ ಇದ್ದಾನೆ ಇಂಡಿಯನ್ ರೋಡ್ಸ್ಗೆ. ಇನ್ನ ವೀಕ್ಷಕರೇ, ನಿಮ್ಮ ನೆಚ್ಚಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೆಮಿ ಡಿಜಿಟಲೈಸ್ಡ್ ಒನ್. ಯಾಕೆಂದ್ರೆ ಇದರ ಅನಲಾಗು ಮತ್ತೆ ಡಿಜಿಟಲ್ ಎರಡೂ ಕೂಡ ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ನಮಗೆ ಸೈಡ್ ಅಲ್ಲಿ ಇಂಡಿಕೇಟರ್ಸ್ ಬರ್ತಾ ಇದೆ, ಸೈನ್ ಇಂಡಿಕೇಶನ್ಸ್. ಅದು ಕೂಡ ಲೈಟ್ ಅಲ್ಲಿ ಗ್ಲೋ ಆಗುತ್ತೆ, ವಿಚ್ ಹಸ್ ಬಿನ್ ಸರೌಂಡೆಡ್. ಇನ್ನೊಂದ್ಸತಿ ವ್ಯೂ ನೋಡೋದಾದ್ರೆ ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಹೈ ಬೀಮ್ ಇದೆ, ಟರ್ನ್ ಇಂಡಿಕೇಟರ್ ಇದೆ, ABS ಇದೆ, ಬ್ಯಾಟರಿ ಸಿಗ್ನೇಚರ್ ಇದೆ. ಅದ್ರ ಜೊತೆಗೆ ಇಂಜಿನ್ ಮಾಲ್ ಫಂಕ್ಷನ್ ಕೂಡ ಇದೆ. ಇದು ನಾರ್ಮಲ್ ಕೀ, ದೇರ್ ಇಸ್ ನೋ ರಿಮೋಟ್. ನಾರ್ಮಲ್ ಮ್ಯಾನ್ಯಲ್ ಲೇಸರ್ ಕಟೆಡ್ ಕೀ ಕೂಡ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು W175 ನ ಡಿಸೈನ್ಸ್ ಬಗ್ಗೆ ಹೇಳಿದ್ವಿ, ಹಾಗೂ ಇದರ ಕಂಪ್ಲೀಟ್ ಡಿಸೈನ್ ರೆಟ್ರೋ ಶೇಪ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಟು ಗಿವ್ ಎ ಕ್ಲಾಸಿಕ್ ಲುಕ್. ಇನ್ನು ಟ್ಯಾಂಕ್ ಬಗ್ಗೆ ಹೇಳಬೇಕು ಅಂದ್ರೆ 12 ಲೀಟರ್ಸ್ ಕೆಪಾಸಿಟಿ ಹೊಂದಿದೆ. ಬೀಂಗ್ ಎ 175cc ಇಂಜಿನ್ ನಮಗೆ ಅಪ್ರಾಕ್ಸಿಮೇಟ್ಲಿ 35 to 40 kilometers per liter ಮೈಲೇಜ್ ಅಂತೂ ಬರುತ್ತೆ. ಇನ್ನು ಟೈರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಟ್ಯೂಬ್ ಟೈರ್ಸ್, ಸ್ಪೋಕ್ಸ್ ಕಾಣ್ತಿರೋದ್ರಿಂದ. ಫ್ರಂಟ್ ಅಲ್ಲಿ 80/100 R17 ಇದೆ, ರಿಯರ್ ಅಲ್ಲಿ 100/90 R17 ಟ್ಯೂಬ್ ಟೈರ್ಸ್ ಕೊಡ್ತಾ ಇದ್ದಾನೆ ಕಂಪ್ನಿ ಕಡೆಯಿಂದ. ಸೊ ಟ್ಯೂಬ್ಲೆಸ್ ಇಲ್ಲ, ಬಿ ವೇರ್ ಆಫ್ ದ ಪಂಚರ್ಸ್. ಅದನ್ನ ಬಿಟ್ರೆ ನಮ್ಮ ಈ ಕವಾಸಕಿ W175 ತುಂಬಾನೇ ಲೈಟ್ ವೆಯ್ಟ್ ಅನ್ಸುತ್ತೆ. ನಿಮಗೆ ರಾಯಲ್ ಎನ್ಫೀಲ್ಡ್ ತರ ಲುಕ್ ಬೇಕು, ಓಡಿಸೋದಕ್ಕೆ ಫೀಲ್ ಬೇಕು, ಬಟ್ ಇಟ್ ಶುಡ್ ಬಿ ಲೈಟರ್ ಅಂದ್ರೆ ಡೆಫಿನೆಟ್ಲಿ ಇದು. ಯಾಕಂದ್ರೆ ಇದು 135 kg ವೆಯ್ ಮಾಡುತ್ತೆ.
ವೆನ್ ಕಂಪೇರ್ ಟು ದ ರಾಯಲ್ ಎನ್ಫೀಲ್ಡು ಅಥವಾ ಹೋಂಡಾ ಹೈನೆಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಅರೌಂಡ್ 60 kg to 70 kg ಡಿಫರ್ ಆಗುತ್ತೆ. ಇನ್ನು ನಮ್ಮ ಈ W175 ಪ್ರೋಸ್ ಮತ್ತೆ ಕಾನ್ಸ್ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ನಾನು ಪ್ರೋಸ್ ಹೇಳ್ತಾ ಬರ್ತೀನಿ. ಒನ್ ಆಫ್ ದ ಪ್ರೋಸ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಗಾಡಿ ಫ್ರಮ್ ದ ಕವಾಸಕಿ ಗಾಡಿಯಲ್ಲಿ ಇಷ್ಟು ಲೀಸ್ಟ್ ಪ್ರೈಸ್ಡ್ ಗಾಡಿ ಅಂದ್ರೆ ಇದೆ ನಮ್ಮ W175. ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್, ತುಂಬಾನೇ ಲೈಟ್ ವೇಟ್ ಇದೆ, ಡೈಲಿ ಕಮ್ಯೂಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ, ಹ್ಯಾವಿಂಗ್ ಎ ರೆಟ್ರೋ ಶೇಪ್ಡ್ ಗಾಡಿ. ಮೂರನೇದಾಗಿ ಇದನ್ನ ಡ್ಯೂಯಲ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಲೈಕ್ ಡೈಲಿ ಕಮ್ಯೂನಿಟಿಗೂ ಯೂಸ್ ಮಾಡ್ಕೋಬಹುದು, ಇಲ್ಲ ವೀಕೆಂಡ್ ಅಲ್ಲಿ ಲಾಂಗ್ ಟ್ರಾವೆಲ್ಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕಾನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಮೊದಲನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಲ್ಯಾಕಿಂಗ್ ವಿತ್ ದ ಕಲರ್ಸ್. ಬರೀ 2 ಕಲರ್ ಆಪ್ಷನ್ ಇಂಡಿಯಾದಲ್ಲಿ ಅವೈಲಬಲ್ ಆಸ್ ಆನ್ ದ ಮಾರ್ಕೆಟ್. ಅದನ್ನ ಬಿಟ್ರೆ ಎರಡನೇದು ನಮಗೆ LED ಲೈಟ್ಸ್ ಎಲ್ಲೂ ಕಾಣ್ತಿಲ್ಲ, ಬಿಕಾಸ್ ವಿ ಆರ್ ಪೇಯಿಂಗ್ ಆಲ್ಮೋಸ್ಟ್ 1,90,000. ದೇ ಕೂಡ ಇನ್ಸ್ಟಾಲ್ಡ್ LED ಲೈಟ್ಸ್ ಇನ್ಸ್ಟೆಡ್ ಆಫ್ ಹ್ಯಾಲೋಜನ್ ಅಂತ ಅನ್ಸುತ್ತೆ. ಮೂರನೇದು ಬಂದು 180cc ನಮಗೆ ಜಸ್ಟ್ 13 bhp ಔಟ್ಪುಟ್ ಸಿಗ್ತಾ ಇದೆ. ದಟ್ ಇಸ್ ಬಿಟ್ ಲೋಯರ್ ಅನ್ಸುತ್ತೆ ವೀಕ್ಷಕರೇ. ಈ bhp ಫಿಗರ್ಸ್ ಖಂಡಿತವಾಗ್ಲೂ ಸಿಟಿ ರೈಡಿಂಗ್ ಅಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ವಿತ್ 5-speed ಗೇರ್ ಬಾಕ್ಸ್, ವೆಟ್ ಮಲ್ಟಿಪ್ಲೆಡ್ ಕ್ಲಚ್ ಡಿಸ್ಕ್ ಕೂಡ ಅವೈಲೇಬಲ್ ಇದೆ ಫಾರ್ ದ ಈಸಿ ಕ್ಲಚ್ ಎಂಗೇಜಿಂಗ್. ಖಂಡಿತವಾಗ್ಲೂ ನನಗೇನಾದ್ರೂ ಈ ಗಾಡಿ ಸಿಕ್ಕಿದ್ರೆ ರೈಡ್ ರಿವ್ಯೂ ಕೂಡ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ನೆಕ್ಸ್ಟ್ ವಾರ ಸಿಗ್ತೀನಿ. ಅಲ್ಲಿನವರೆಗೂ ಟೇಕ್ ಕೇರ್, ಸಿ ಯಾ ಅಂಡ್ ಬಾಯ್ ಬಾಯ್.